ನಾವೇ ಚಿಕ್ಕವರು ಈ ಏರಿಯಕ್ಕೆ ಅಂದರೆ ನಮ್ಮಮ್ಮನೂ ಚಿಕ್ಕವರು ಈ ಏರಿಯಕ್ಕೆ ನಾವು ಇವಾಗ ಪ್ರೆಸೆಂಟ್ ಇರೋ ಏರಿಯಕ್ಕೆ ನಮ್ಮಮ್ಮನ 10 ವರ್ಷ ಹುಡುಗಿಯಲ್ಲೇ ಇದ್ದವರು. ನಾನು ಪುಟ್ಟಕ್ಕನೂ ನಾನು. ಹೌದಾ? ಹಾಯ್, ಹಲೋ, ನಮಸ್ತೆ. ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ನಾನು ಚೆನ್ನಾಗಿದ್ದೀನಿ. ಸ್ವಲ್ಪ ಹಿಂಗೆ ಆಚೆ ಬಂದಿದ್ದು ಯಾವುದೋ ಕೆಲಸದ ಮೇಲೆ. ನಮ್ಮ ಮನೆ ಹತ್ರನೇ ಇದ್ದೀವಿ, ಓಕೆನಾ. ಮತ್ತೆ ಮಳೆ ಬಂತು. ನಾನು ಹೆಂಗೆ ಕೂತ್ಬಿಟ್ಟಿದ್ದೀನಿ ನೋಡಿ. ಇದು ಅದು ಬುಕ್ ಸ್ಟೋರ್ ಅಂಗಡಿ, ಓಕೆನಾ. ನಾನು ಮಳೆ ಬರ್ತಾಯಿದೆ ಅಂತು ಹಿಂಗೆ ಕುತ್ಕಲ್ ಹಾಕ್ಕೊಂಡು ನೋಡಿ, ಮಳೆ ಹಿಂಗೆ ಕುತ್ಕಲ್ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀನಿ, ಓಕೆ. ಇಲ್ಲಿ ಎದುರುಗಡೆ ಒಂದು ಫೈನಾನ್ಸಾ ಕಂಪ್ಯೂಟರಾ ಶ್ರೀದುರ್ಗ ಕಂಪ್ಯೂಟರ್ ಅಂತ ಒಂದು ಎದುರುಗಡೆ ಆಫೀಸ್ ಇದೆ, ಓಕೆನಾ. ಅಲ್ಲಿ ದೀಪಾವಳಿ ಹಬ್ಬಕ್ಕೆ ಮೊದಲಾಗಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಓಕೆ, ಹಂಗೆ ಕಂಪ್ಯೂಟರ್ ಅಂಗಡಿಯಲ್ಲಿ ಪೂಜೆ ಮಾಡ್ತಾಯಿದ್ರು. ಆಮೇಲೆ ಇಲ್ಲಿ ಕಳಪರಿ ಕೊಡಕ್ಕೆ ಬಂದರು. ಆಮೇಲೆ ನಾವು ಕೂತಿದ್ವಲ್ಲ, ನಮಗೂ ಕಳಪರಿ ತೊಗೊಂಡ್ಬಂದರು. ಎಷ್ಟು ನಿಜ ಖುಷಿ ಆಯಿತು ಅಂದರೆ ಹೇಳ್ಬೇಕಂದ್ರೆ ನಮ್ಮ 3 ಜನ ಒಂದು ಫ್ಯಾಮಿಲಿ ಅಲ್ವಾ. ನೋಡಿದ್ರೆ ಅಪ್ಪನಿಗೂ ಕಳಪರಿ ಕೊಟ್ಟರು, ನನಗೂ ಕೊಟ್ಟರು, ಅಮ್ಮನಿಗೂ ಕೊಟ್ಟರು. ಆ ಕಳಪರಿ ತೋರಿಸ್ತೀನಿ ರೀ ನೋಡಿ. ಹಿಂಗೆ ಕೂತಿದ್ದೀನಿ ನೋಡಿ. ಹಿಂಗೆ ಚಪ್ಪಲಿ ಬಿಟ್ಬಿಟ್ಟು ಚಪ್ಪಲಿಯಲ್ಲೆಲ್ಲ ನೀರು ನೋಡಿ ಕುಟ್ಕಲ್ ಹಾಕೊಂಡು ಕಡಕ್ಕೆ ಕೂತ್ಕೊಂಡ್ಬಿಟ್ಟಿದ್ದೀನಿ. ನಾನು ಅದು ಇದು ಅಂತ ನೋಡೋಕೆ ಹೋಗಲ್ಲ. ಜಾಗ ಚೆನ್ನಾಗಿತ್ತು, ಈಗ ನೀರಾಗಿದ್ದು ಅಷ್ಟೇ. ಹಂಗೆ ಕೂತ್ಕೊಂಡಿದ್ದೀನಿ. ನಿಮ್ಮ ಕಳಪುರಿ ತೋರಿಸೋಣ ಅಂತ ಆಸೆ ಆಯಿತು, ಅದಕ್ಕೋಸ್ಕರ ನೋಡಿ ಹಿಂಗೆ ಕಳಪುರಿ ತಿಂತಾ ಇದ್ದೀನಿ. ಮತ್ತು ಸ್ವೀಟು ನಾನು ಹೇಳಿದ್ನಲ್ಲ, ನಮ್ಮ 3 ಜನಕ್ಕೂ ಸ್ವೀಟ್ ಬಾಕ್ಸ್ ಕೊಟ್ಟಿದ್ದಾರೆ. ನನಗೆ ಕಾಮನ್ ಆಗಿರೋ ಸ್ವೀಟ್ ಬಾಕ್ಸ್ ಏನೋ ಅಂತ ನಾನು ಅಂದ್ಕೊಂಡೆ. ಆಮೇಲೆ ಗೊತ್ತಲ್ಲ, ಸ್ವೀಟ್ಸ್ ಬಾಕ್ಸ್ ಅಂದರೆ ಸ್ವಲ್ಪ ಆಸೆ ಆಗುತ್ತಲ್ವ, ಒಂಚೂರಾದರೂ ತಿನ್ನೋಣ ಅಂತ. ಅದಕ್ಕೆ ಇದೊಂದು ಬಾಕ್ಸ್ ಮಾತ್ರ ಓಪನ್ ಮಾಡಿ ನೋಡಿದ್ರೆ ನಿಜ ಸೀರಿಯಸ್ಲಿ ಲೋಕಲ್ ಸ್ವೀಟ್ಸ್ ಅಲ್ಲ, ಇದು ಕಾಸ್ಟ್ಲಿ ಸ್ವೀಟ್ಸೇ. ಎಲ್ಲ ವೆರೈಟಿ ಸ್ವೀಟು. ಈ ನಾರ್ಮಲಾಗಿ ನಾನು ತಿಂತೀನಲ್ಲ, ಈ ನಾರ್ಮಲಾಗಿ ಬರುತ್ತಲ್ಲ, ಆ ಥರ ಸ್ವೀಟ್ ಅಲ್ವೇ ಅಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಇದು ಆರ್ಲಿಕ್ಸದು ಇದು ನನಗೆ ತುಂಬ ಇಷ್ಟ. ಆರ್ಲಿಕ್ಸದು ಸ್ವೀಟ್ ನನಗೆ ತುಂಬ ಇಷ್ಟ. ಎಲ್ಲ ಚೆನ್ನಾಗಿದೆ. ಈ ರೀತಿ ಸ್ವೀಟ್ ಬಾಕ್ಸ್ ಕೊಟ್ಟರು. ಇದನ್ನು ನಾನು ಯಾಕೆ ತೋರಿಸ್ತಾ ಇದ್ದೀನಿ ನಿಮಗೆ, ಮತ್ತು ಈ ವಿಡಿಯೋನ ನಾನು ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಹೇಳ್ತೀನಿ ರೀ. ಈ ವಿಡಿಯೋನ ನಾನು ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ಕಾಸ್ಟ್ಲಿ ಸ್ವೀಟ್ಸು ಏನಿಲ್ಲ ಅಂದರೆ ಬಾಕ್ಸು ಒಂದು 200-250 ಆದರೂ ಇದ್ದೇ ಇರುತ್ತೆ ಮಿನಿಮಮ್, ಓಕೆ ಅಲ್ವಾ. ಒಂದು ಫ್ಯಾಮಿಲಿಗೆ ಒಂದೇ ಕೊಡ್ಬೋದಾಗಿತ್ತು. ಅವರು 3 ಜನಕ್ಕೂ ನಮ್ಮ 3 ಜನಕ್ಕೂ ಕೊಟ್ಟರು. ಅಂದರೆ ಇದರಲ್ಲಿ ಹಬ್ಬ ಕಾಸ್ಟ್ಲಿ ಆಯಿತು, ಇವರು ಕೊಟ್ಟರೆ ಹೆಂಗೆ, ಒಂದು ಫ್ಯಾಮಿಲಿಗೆ 3 ಕೊಡ್ತಾರಾ ಅಂದರೆ ಥಾಟ್ ಹಂಗೆ ಬರುತ್ತೆ. ಅಂದರೆ ಖರ್ಚಾಗೋಗುತ್ತಲ್ವ ಸ್ವೀಟ್ ಬಾಕ್ಸು ಅನ್ನೋ ಒಂದು ಥಾಟ್ ಬರುತ್ತೆ. ಅಯ್ಯೋ, ಈ ಒಂದೇ ಫ್ಯಾಮಿಲಿ ತಾನೆ, ಒಂದು ಕೊಟ್ಟರೆ ಸಾಕು ತಾನೆ. ಬೀಳ್ತಿದ್ದೆ ಅಪ್ಪ. ಹಂಗೆ 3 ಜನಕ್ಕೂ ಯಾಕೆ ಕೊಡಬೇಕು ಅನ್ನೋ ಒಂದು ಮೆಂಟಾಲಿಟಿ ಇಲ್ಲದೇನೆ ಒಂದು ಇದರಿಂದ ಏನಂತಾರೆ, ಪೂಜೆಗೆ ಒಂದು ದೀಪಾವಳಿಗೆ ಒಂದು ಮಹತ್ವ, ಅವರ ಕಂಪ್ಯೂಟ್ರ್ ಪೂಜೆಗೆ ಒಂದು ಮಹತ್ವ, ದೇವರು ಒಳ್ಳೇದು ಮಾಡಲಿ ಅನ್ನೋ ಒಂದು ಇಂಟೆನ್ಷನಲ್ಲಿ ಸ್ವೀಟ್ ಕೊಟ್ಟರು. ಲೆಕ್ಕ ನೋಡಿಲ್ಲ, ಖರ್ಚಾಗುತ್ತೆ ಅಂದಿಲ್ಲ. ಇವ್ರು ಯಾರೋ ಅನದರ್ ಪರ್ಸನ್ ಯಾಕೆ ಕೊಡಬೇಕು ಅಂದಿಲ್ಲ. ಅದು ಒಂದು ಫ್ಯಾಮಿಲಿಗೆ 3 ಬಾಕ್ಸು. ಎಷ್ಟು ಅಂದರೆ ಖರ್ಚಾಗುತ್ತೆ ಅನ್ನೋದು ನೋಡಲಿಲ್ವಲ್ಲ. ಅಂದರೆ ದೇವರು ಒಳ್ಳೇದು ಮಾಡಲಿ, ನಮಗೂ ಒಳ್ಳೇದು ಮಾಡಲಿ ಅನ್ನೋ ಒಂದು ಉದ್ದೇಶ. ಅದಕ್ಕೆ ನಾನು ಅವರು ಶ್ರೀದುರ್ಗಾ ಕಂಪ್ಯೂಟರ್ಸ್ ಆ ಅಂಗಡಿಯವ್ರಿಗೆ ಆ ದೇವರು ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಈ ಮುಖಾಂತರ ಬೇಡ್ಕೊತಾ ಇದ್ದೀನಿ. ಇರಿ, ಆ ಅಂಗಡಿ ತೋರಿಸ್ತೀನಿ. ಈ ಅಂಗಡಿ ಪೂಜೆ ಮಾಡಿದ್ದಾರೆ, ಒಳಗೆ ಹೋಗಲ್ಲ ನೋಡಿ, ಪೂಜೆ ಮಾಡಿದ್ದಾರೆ ಈ ಅಂಗಡಿಯವರು. ಮಾತಿನ ಅರ್ಥ ಏನು ಅಂದರೆ, ಕೊಡೋ ಅವಶ್ಯಕತೆ ಇರಲಿಲ್ಲ, ಕೊಡೋ ಮನಸ್ಸಿದೆಯಲ್ಲ, ಎಷ್ಟು ದೊಡ್ಡ ಮನಸ್ಸು ಅಲ್ವಾ. ಅದಕ್ಕೆ ಒಂಥರ ಖುಷಿ ಅನ್ನಿಸ್ತು. ಆ ಖುಷಿಗೋಸ್ಕರ ಈ ವಿಡಿಯೋ ಮಾಡಿದೆ ಅಷ್ಟೇ. ಯಾರಿಗೂ ಅಷ್ಟು ಬರಲ್ಲ. ತೋರಿಸ್ದೆ. ಹಂಗೆ ಯಾರಿಗೂ ಅಂಥ ಮನಸ್ಸು ಬರಲ್ಲ, ತುಂಬ ರೇರು.
ಅಂಥದ್ರಲ್ಲಿ ಬಂದಿದೆ ಅಂದರೆ ಒಳ್ಳೆ ಮನಸ್ಸಿರೋರು, ಅವ್ರಿಗೆ ಒಳ್ಳೇದಾಗಲಿ ಅಂತ ಬೇಡ ಅವ್ರ ಫ್ಯಾಮಿಲಿಗೆ, ಅವರ ಆಫೀಸ್ಗೆ ಒಳ್ಳೇದಾಗಲಿ ಅಂತ ನಾನು ಶುಭ ಹಾರೈಸ್ತೀನಿ. ಆ ಜಾಗ ಬಿಟ್ಟು ಈ ಜಾಗಕ್ಕೆ ಶಿಫ್ಟ್ ಆದ. ಇದರಲ್ಲಿ ನಿಮಗೊಂದು ವಿಷಯ ನಾನು ಶೇರ್ ಮಾಡಬೇಕಾಯಿತು. ಇದ್ರ ಜೊತೆ ಇನ್ನೊಂದು ಉದಾರ ಮನಸ್ಸು ಅನ್ನೋದಕ್ಕೆ ಹೇಳೋಣ ಅಂತ ಅನ್ನಿಸ್ತು. ಅಪ್ಪ ಇವತ್ತು ಬ್ಯಾಂಕಿಗೆ ಹೋಗ್ತಾಯಿದ್ರು. ಈಗ ಬ್ಯಾಂಕ್ ಕತೆ ಬಿಡಿ. ನಮ್ಮ ಅಪ್ಪ ಅಮ್ಮ ಮೊದಲು ಹೂ ಮಾರೋರು, ಅಂಗಡಿ ಇಟ್ಕೊಂಡು ಹೂ ಮಾರೋರು, ಓಕೆನಾ. ಆಮೇಲೆ ಕೆಲವೊಂದಷ್ಟು ಜನಕ್ಕೆ ಒತ್ತನೆಗೆ ಹೂವು ಕೊಡೋರು, ಅದರಲ್ಲಿ ಅಂಗಡಿಗಳು ಸೇರಿರೋರು, ಒಂದು 5-6 ಜನಕ್ಕೆ ಒತ್ತನೆ ಹೂವು ಕೊಡೋರು. ಈ ರೀತಿ ಇತ್ತು, ಓಕೆನಾ. ಇವತ್ತು ದೀಪಾವಳಿ ಹಬ್ಬ ಅಲ್ವಾ, ಸರಿ ನಮ್ಮ ಮನೆಗೆ ಬಂದಿದ್ರು. ಹಿಂಗೆ ಬ್ಯಾಂಕಿಗೆ ಹೋಗಬೇಕು ಅಂದ್ಬಿಟ್ಟು ಬ್ಯಾಂಕಿಗೆ ಹೋಗ್ತಾಯಿದ್ರು. ಹಿಂಗೆ ದಾರಿಯಲ್ಲಿ ಪಾಸ್ ಆಗಬೇಕಾದ್ರೆ ಹೂವು ಒತ್ತನೆ ಕೊಡ್ತಾಯಿದ್ರಲ್ಲ, ಅವರು ನಮ್ಮ ಅಪ್ಪನ ನೋಡಿಬಿಟ್ಟು ಸರ್ ಬನ್ನಿ ಸರ್ ಅಂತ ಕರೆದ್ಬಿಟ್ಟು 500 ರೂಪಾಯಿ ಕೊಟ್ಟು ಸ್ವೀಟ್ ಬಾಕ್ಸ್ ಕೊಟ್ಟು ಕಳ್ಳಪುರಿ ಕೊಟ್ಟು ಹಿಂಗೆ ಕಳಿಸಿದ್ರು. ಆಮೇಲೆ ಇನ್ನೊಂದು ಹೇಳಿದಾರಂತೆ, ಸರ್ ಪ್ರತಿ ವರ್ಷವೂ ಮಿಸ್ ಮಾಡಬೇಡಿ, ಪ್ರತಿ ವರ್ಷ ಬನ್ನಿ ಅಂತ ಹೇಳಿದ್ದಾರೆ. ನೋಡಿ, ಹಂಗೆ 500 ರೂಪಾಯಿ ಕೊಟ್ಟು ನಮ್ಮ ತಂದೆಯವ್ರಿಗೆ ಸ್ವೀಟ್ ಬಾಕ್ಸ್ ಕೊಟ್ಟು ಕಳಿಸಿದ್ದಾರೆ. ನೋಡಿ, ಇಂಥ ಉದಾರ ಮನಸ್ಸುಗಳು ಇರೋದಕ್ಕೇ ಕಾಲಕ್ಕೆ ಮಳೆ ಬೆಳೆ ಎಲ್ಲ ಆಗ್ತಾ ಇರೋದು. ಇದೊಂದು ವಿಷಯ ಮರ್ತ್ಬಿಟ್ಟಿದ್ದೆ, ಈ ವಿಷಯ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ಹಂಗೆ ಹೇಳ್ತಾ ಅವರ ಮೈಮನ ಅವರ ಎಲ್ಲನೂ ಅವ್ರಿಗೆ ಒಟ್ಟಿನಲ್ಲಿ ಒಳ್ಳೆಯದಾಗಲಿ, ಇಂಥ ಹೃದಯಗಳಿಗೆ ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತೀನಿ. ಇದನ್ನು ನಿಮ್ಮ ಹತ್ರ ಹೇಳಿದೆ, ಮರ್ತೋಗ್ಬಿಟ್ಟಿದ್ದೆ. ಈಗ ರಾಗಿ ಮಿಷಿನ್ ಓಪನ್ ಮಾಡ್ತಾರೆ ಈಗ. ಹೇಳು, ಅವಾಗಲೇ ಏನಂದಲ್ಲ, ನಾವು ಒಂದು 10 ವರ್ಷದವರೆಗೂ. ನೀನು 10 ವರ್ಷದ ಹುಡುಗಿನಾ? 15 ವರ್ಷ ಅಷ್ಟೇ. 10 ವರ್ಷನೂ ಇಲ್ಲ ಬಿಡಮ್ಮ. 10 ವರ್ಷದ ಹುಡುಗಿ ಆಗಿದ್ದಾಗ ಈ ಅಂಕಲ್ನ ನೋಡಿದ್ದ ನೀನು? ರಾಗಿ ಮಿಷಿನ್ ಬೀಸ್ಕೊಂಬರಕ್ಕೆ ಇಲ್ಲಿಗೆ ಬರ್ತಾಯಿದ್ರಾ? ಅಕ್ಕನೂ ನಾನು, ಪುಟ್ಟಕ್ಕನೂ ನಾನು. ಹೌದಾ? ಬಂದಾಗ ಜೊತೆ ಬರೋದು. ಹೌದಾ? ಕ್ವಾರ್ಟರ್ಸಲ್ಲಿ, ಪೊಲೀಸ್ ಕ್ವಾರ್ಟರ್ಸಲ್ಲಿ. ಹೌದಾ? ಇಲ್ಲಿ ಅಂಕಲ್ ಒಬ್ಬರು ಬಾಗಿಲು ತೆಗಿಯೋಕ್ಕೆ ಅಂತ ಬಂದರು, ರಾಗಿ ಮಿಷಿನ್ ಬಾಗಿಲು ತೆಗಿಯೋಕ್ಕೆ ಅಂತ. ಆಗ ಅಮ್ಮ ನೋಡ್ಬಿಟ್ಟು, ನಾನು 10 ವರ್ಷ ಹುಡುಗಿ ಇದ್ದಾಗ ಅಣ್ಣನ ನೋಡಿದ್ದು, ಇಲ್ಲೇ ನಾವು ಬರ್ತಾಯಿತ್ತು ರಾಗಿ ಬೀಸೋಕ್ಕೆ ಅಂದ್ಬಿಟ್ಟು ಖುಷಿಯಿಂದ ಹಿಂಗೆ ನೋಡ್ತಾಯಿದ್ರು. ಆಮೇಲೆ ಸುಮ್ಮನೆ ಹಂಗೆ ವೀಡಿಯೋ ಮಾಡ್ಕೊಂಡೆ. ಹೀಗೆ ನಮ್ಮಮ್ಮ 10 ವರ್ಷ ಹುಡುಗಿ ಇದ್ದಾಗ ಇಲ್ಲಿ ರಾಗಿ ಮಿಷಿನ್ ಬೀಸ್ಕೊಳ್ಳೋಕ್ಕೆ ಬರ್ತಾಯಿದ್ರು. ನೋಡಿ, ನಾವೇ ಚಿಕ್ಕವರು ಈ ಏರಿಯಕ್ಕೆ ಅಂದರೆ, ನಮ್ಮಮ್ಮನೂ ಚಿಕ್ಕವರು ಈ ಏರಿಯಕ್ಕೆ ನಾವು ಇವಾಗ ಪ್ರೆಸೆಂಟ್ ಇರೋ ಏರಿಯಕ್ಕೆ ನಮ್ಮಮ್ಮನ 10 ವರ್ಷ ಹುಡುಗಿಯಲ್ಲೇ ಇದ್ದವರು. ಪೊಲೀಸ್ ಕ್ವಾರ್ಟರ್ಸು. ಹಂಗೆ ನಾವೇ ಈ ಏರಿಯಕ್ಕೆ ಚಿಕ್ಕವರು ಅಂತ ನಾವಂದರೆ, ನಮ್ಮಮ್ಮ ಇನ್ನೂ ಚಿಕ್ಕವರು. 10 ವರ್ಷ ಅಂದರೆ 10 ವರ್ಷದಲ್ಲಿ 10 ವರ್ಷದ ಹುಡುಗಿ, 15 ವರ್ಷದ ಹುಡುಗಿ ಅಷ್ಟೆ. ಹಂಗೆ ರಾಗಿ ಬೀಸೋಕ್ಕೆ ಅಕ್ಕಿ ಬೀಸೋಕ್ಕೆ ಒಟ್ಟಲ್ಲಿ ಬೀಸೋಕ್ಕೆ ಧಾನ್ಯಗಳನ್ನ ಬೀಸೋಕ್ಕೆ ಹಂಗೇ ಇದ್ದಾರೆ. ನೋಡಿ, ತಾತ ಹೆಂಗಿದ್ರು, ಅವಾಗ ಹೆಂಗಿದ್ರು, ಈಗಲೂ ಹಂಗೆ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಂಗಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಮಳೆ ನಿಲ್ತು, ಇನ್ನೇನು ಹೊರಡ್ತಾ ಇದ್ದೀವಿ. ಹಂಗಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್.